ಮಾಡ್ಕೊಳ್ಳಿ. ಪ್ರಾರಂಭ. ಜೋರು ಬರ್ತಾ ಇಲ್ಲ ಅವಾಗ. ಈಗ ತಾವೇ ಎಲ್ಲರೂ ಕುಳಿತುಕೊಂಡು ಗುರುಸ್ತುತಿ ಗುರು ಬ್ರಹ್ಮ ಗುರು ವಿಷ್ಣು ಹೇಳಿ. 1 2 3 ಸ್ಟಾರ್ಟ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಗಮಯ ಸಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳ ಬದಿಗಿಡಿ. ನೆಲದ ಮೇಲೆ ಉಸಿರು ಬಿಡ್ತಾ ಬಿಡ್ತಾ ಹಣೆ ಮೇಲೆ ಕಚ್ಚಿ ಭೂನಮನ ಮಾಡಿ ಭೂಮಾತೆಗೆ ನಮಸ್ಕರಿಸಿ ಎಲ್ಲರೂ. ಲೋ ನೀನು ನಿದ್ದೆ ಮಾಡಬೇಡ. ಉಸಿರು ತಗೋತಾ ಮೇಲೆ ಹೇಳಿ. ಕೈಗಳೆರಡು ಉಷ್ಣಾಗೋರ್ಗುಜ್ಜಿ ಮುಖಕ್ಕೆ ಸ್ಪರ್ಶ ಮಾಡಿಕೊಂಡು ಕಣ್ಣು ತೆಗಿರಿ. ಇವತ್ತು ಸರಳವಾಗಿರುವಂಥ ಮಾಡೋದು. ಕಾಲು ಉಚ್ಚಾಚಿ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಪವನ ಮುಕ್ತಾಸನ ಭಾಗ 1 ಅಂತರಕ. 1 ಕೇವಲ ಬೆರಳು. 2 ಬೆರಳುಗಳ ಅಭ್ಯಾಸ. 3 4 ಮಾತಾಡಂಗಿಲ್ಲ. 5 6 ಕಾಲು ಮುಂದೆ ಹಿಂದೆ. 1 ಪಾದ. 2 3 4 5 6 7 8. 1 ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. 2 3 4 opposite. 5 6 7 8 ಕಾಲುಗಳ ಅಗಲ್ಚಾಟಿ. 1 2 3 4 opposite. 5 6 7 8 ರಿಲ್ಯಾಕ್ಸ್. ಈಗ ಬಲಗಾಲ ಯಾವ ಕಡೆಯಿಂದ ಆಸನ ಮಾಡಬೇಕು? ಆ ಪಾದಗಳನ್ನು ಈ ರೀತಿಯಾಗಿ ಮಾಡಿರಿ. ಪವನ ಮುಕ್ತಾಸನ ಭಾಗ 1 ಆಸನಗಳನ್ನು ಮಾಡೋದ್ರಿಂದ ಕೈ ನೋಡ್ರಿ ನಾ ಹೇಗಿರ್ತೀನಿ. ಮತ್ತು ಬೆನ್ನು ಕುತ್ತಿಗೆ ನೇರವಾಗಿರಬೇಕು. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಇದರಿಂದ ನಿಮ್ಮ ಶರೀರದಲ್ಲಿ ಫ್ಲೆಕ್ಸಿಬಲ್ ಹೆಚ್ಚಾಗ್ತದೆ. ಕನ್ನಡದಲ್ಲಿ ಏನಂತೀರಿ? ಲಚಲಾಪನ್. ಎರಡನೇದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕಾಲ ನೋಡಪ್ಪ ಪದ್ಮಸಕ್ಕೆ ಕೂತಿಯಲ್ಲ ಉದ್ದ ರಿಲ್ಯಾಕ್ಸ್ ನೋಡಿ. ಪದ್ಮಸಕ್ಕೆ ಕೂತಾರೆ. ಲೆಫ್ಟ್ ಸೈಡ್. ನೀವು ಊಟ ಮಾಡುವಾಗ ತರಕಾರಿಗಳಲ್ಲಿ ಬೇರೆ ಬೇರೆ ಪದಾರ್ಥಗಳಲ್ಲಿ ವಿಷಯುಕ್ತ ಅಂಶ ಇತ್ತಂದರೆ ಆ ಹೊಟ್ಟೆ ಒಳಗಡೆ ಇರುವ ಅಶುದ್ಧತೆಯನ್ನು ನಿವಾರಣೆ ಮಾಡಿ ವಿಷಯುಕ್ತ ಅಂಶಗಳನ್ನು ಹೊರಹಾಕ್ತದೆ. ಮತ್ತು ಶರೀರದ ಜಾಯಿಂಟ್ ಪೇನ್ಗಳು ಅಂದರೆ ಯಾವುದೇ ಜಾಯಿಂಟ್ ಪೇನ್ ಇರ್ತಾವಲ್ಲ ಅದು ಕಡಿಮೆ ಮಾಡ್ತದೆ. ಯಾವ ಕಡೆ ನೋಡಿ. 1 ಮುಂದಿನ ಆಸನಗಳನ್ನು ಮಾಡಲಿಕ್ಕೆ ಶರೀರ ತಯಾರಿ ಮಾಡ್ತದ. ಎಲ್ಲ ಮಕ್ಕಳು ಚೆನ್ನಾಗಿದ್ರೆ ಭಾಳ ಶಿಸ್ತು ಮಾಡ್ತೀರಿ. ಅಪೋಸಿಟ್. ಈಗ ಇದನ್ನು ಗೋಲಾಕಾರವಾಗಿ ತಿರುಗೋಣ. ಬಲಗಡೆಯಿಂದ 1 ಅದು ಒಂದು ಕಾಲು ಉದ್ದಕ್ಕೆ ಆಯ್ತಪ್ಪ ಲೆಕ್ಕ ಮಾಡಿಸಿ. 2 3 4 ಅಪೋಸಿಟ್. 5 6 7 8 ಲೆಫ್ಟ್ ಸೈಡ್. 1 2
ಅಲ್ಲಿ ಯಾರೋ ಇಬ್ಬರೇ ಮಾತಾಡ್ತಾ ಇದ್ರು ನೋಡಪ್ಪ, ಯಾರು ಧ್ವನಿ ಬರ್ತಾ ಇಲ್ಲ. ನೀವು ಮಾತಾಡೋಕೆ ನಮ್ಗೆ ಒಂದು ತಾಸು ನೀವು ಬಿಟ್ಬಿಡಿ, ಆಮೇಲೆ ನೀವು ಮಾತಾಡ್ರಿ. ನಮ್ಮ ಒಂದು ತಾಸಿನಲ್ಲಿ ನೀವು ಮಾತಾಡೋಂಗಿಲ್ಲ, ಕೇಳೋದು ನೋಡಿ. ಈಗ ಮುಖ ಯಾಕೆ ಇಂದ ಇಡ್ತೀಯ? ರಿಲ್ಯಾಕ್ಸ್. ಬಲಗಾಲ ಮೇಲೆ 1, ಇದಕ್ಕೆ ಟಚ್ ಮಾಡ್ರಿ ನೋಡಿ. ಬಲಗಾಲ, ನಿಮ್ಮ ಬಲಗಾಲ ಮುಂದೆ ಒಂದು ಕಾಲು ಚಾಚು. ಹಾಂ, ಕಾಲು 2 ನೆಲದ ಮೇಲೆ ನೋಡು. ಈ ಕಾಲು ಮೇಲಿಡು 3, ಎಡಗಾಲ ಮೇಲಿಡು 4, ಹಾಂ 5. ಇದಕ್ಕೆ ಯಾವ ತಿತ್ತಿಲಿ ಅಂತಾರೆ? ಅರ್ಧ ತಿತ್ತಿಲಿ. 6 ಏನಂತಾರೆ? ಬಟರ್ಫ್ಲೈ. ಯಾವುದು? ಜೋರ್ ಬಟರ್ಫ್ಲೈ. ಚಿಟ್ಟೆಗಳು ಕನ್ನಡದಾಗ ಏನಂತಾರೆ? ಚಿಟ್ಟೆಗಳು. ಬಣ್ಣ ಬಣ್ಣದ ಚಿಟ್ಟೆಗಳು. ಹಾಂ, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಗೋಲಾಕಾರ. ಕನ್ನಡದಾಗ ಏನಂತಾರೆ? ಗೋಲಾಕಾರ. ಗೋಲಾಕಾರ. ರೌಂಡ್ ಅಂದ್ರೆ ಇಂಗ್ಲೀಷ್ ಅಪ್ಪ. ರಿಲ್ಯಾಕ್ಸ್. ಲೆಫ್ಟ್ ಸೈಡ್ 1, 2, 3, 4, 5, 6. ಬೇಗ. ಗೋಲಾಕಾರ. ರಿಲ್ಯಾಕ್ಸ್. ಈಗ ಬಟರ್ಫ್ಲೈ. ಬಟರ್ಫ್ಲೈ ಚಿಟ್ಟೆ. 1, 2, 3. ಲಾಸ್ಟ್ ಕಾಲ ಕೂಚೋದು 5, 6, 7. ಫಾಸ್ಟ್. ಬೇಗ. ಗುಡ್. ಇದು ಮೊದಲನೇ ಪ್ರಕಾರ ಬಟರ್ಫ್ಲೈ. ಎರಡನೇ ಪ್ರಕಾರ ಕೈ ಹಿಂಡ್ರಿ. 1, ಕಾಲು ಕೂಡಿಸ್ರಿ. ಗುಡ್. 2, 3, 4. ಕಾಲು ನಲ್ಕತ್ತವ ನೋಡ್ರಿ. 5, 6. ಹಾಂ, ಈಗ ಮಕ್ಕಳನ್ನ ಕೇಳಿದ್ರಿ. 1, 2. ಒತ್ತು ಕಾಲು ಗೊತ್ತಿಲ್ಲ. ಇದರಿಂದ ಭಾಗದಲ್ಲಿ ಸ್ನಾಯುಗಳು ಸ್ಟ್ರೆಚಿಂಗ್ ಮಾಡ್ತದೆ. 5. ಗುಡ್. 6. ಮಾಡಿ ಪ್ರೆಸ್ ಮಾಡಿ. 8. ನಾಲ್ಕತ್ತವಲ್ಲ. 9, 10. ಈಗ ಕಾಲು ಕೂಡಿಸ್ರಿ. ಈಗ ಕೂಡಿ. ನಿಮ್ಮ ಬಲಗಡೆ ಓಡಿಸ್ಬೇಕಾ? 1 ಬಲಕ್ಕೆ. ನಿಮ್ಮ ಬಲಗಡೆ ಗೊತ್ತಾಗ್ತದೆ. ರೈಟ್ ಸೈಡ್. 2 ಲೆಫ್ಟ್ ಸೈಡ್. 3, 4, 5, 6. ಕೈ ಹಿಂದೆ ಕಟ್ಟಕ್ಕೆ ಬರ್ತದೆ ನೋಡ್ರಿ. ಹಿಂಗೆ ಕೈ ಹಿಂದೆ ಕಟ್ಟಿ ನಮಸ್ಕಾರ ಮಾಡತ್ತೀನಿ ಮಾಡಿ. ಬೆನ್ನಿಂದ ನಮಸ್ಕಾರ. ಕಾಲು ಕೂಡಿಸಿ. 7 ಅಪೋಸಿಟ್. ಗುಡ್. ರಿಲ್ಯಾಕ್ಸ್. ಕಾಲಾಗಿ ಕೊಡಿ. ಈಗ ಇದಕ್ಕೆ ಯಾವ ಆಸನ ಅಂತಾರೆ? ಮೇರುದಂಡಾಸನ. ಮೇರುದಂಡ ಅಂದರೆ ಬೆನ್ನನ್ನು ಸಶಕ್ತಗೊಳಿಸ್ತದೆ. ಕೈ ಸೀದಾ, ಕಾಲು ಸೀದಾ, ಕಾಲಗಲ ಬಲಕ್ಕೆ ಕೊಳ್ಬೇಕು. 1 ಬಲಕ್ಕೆ ಕೊಳಿ ನೋಡ್ರಿ. ಕೈ ಮೇಲೆ 2, 3 ಲೆಫ್ಟ್ ಸೈಡ್. 4, 5
ಕಾಲು ಅಗಲ್ತೈತಪ್ಪ ಹಾಂ ಮತ್ತು ಹಾಕೊಂಡ್ಬರ್ಬೇಕಲ್ಲ ಸರಿ 8 ಇದನ್ನೇ ಬೇಗ ಮಾಡೋಣ 1 2 3 4 5 6 7 8 9 10 ರಿಲ್ಯಾಕ್ಸ್ ಯಾವ ಆಸನ ಇದು ಮೇರು ದಂಡಾಸನ ಯಾವ ಆಸನ ಯಾವ ಆಸನಪ್ಪ ಬಲಗೈ ಮೇಲೆ 1 ಕಾಲಾಗಲಿರಲಿ ಬಲಗೈ ಮೇಲೆ ಏತಮ್ಮ 2 ಲೆಫ್ಟ್ ಸೈಡ್ ಟರ್ನ್ ಬಲಗೈನಲ್ಲಿ ಕತ್ತರೆ 3 4 ಲೆಫ್ಟ್ ಲೆಗ್ ಅಪ್ 1 2 3 4 5 6 7 8 9 10 11 12 ಬೆನ್ಸಿದ 1 ಮುಷ್ಟಿ ಒಳಗೆ 2 3 ಹೆಬ್ಬೆರಳೊಳಗೆ 4 5 6 7 8 1 ಮೊಣಕೈ ಸೀದಾ 2 ಮೊಣಕೈ ಸೀದಾ 5 6 7 8 9 10 1 ಕಂಟಿನ್ಯೂಸ್ ಮತ್ತು ಮೊಣಕೈ ಸೀದಾ 2 3 4 ಅಪೋಸಿಟ್ 5 6 7 8 1 inhale 2 exhale ಕತ್ತಲಿಲ್ಲ 3 inhale ಕೈ ಹಿಂದೆ ಕಟ್ಬೇಕು ನೋಡು ಭೂಮಿಗೆ ನಮಸ್ಕಾರ ಮಾಡು 4 ಕೈ ಮೇಲೆ 5 6 7 8 9 10 1 inhale 2 exhale ಎಲ್ಲ ಏಕಕಾಲಕ 3 4 5 6 1 inhale 2 exhale ಗೋಲಾಕಾರ ಕೈ opposite relax ಕೈ ಹೇಗಿದೆ 1 2 3 4 opposite 5 ಮುಖ ಯಾಕೆ ಮಾಡ್ತಪ್ಪ ಹಂಗ 6 ನಗನಗತ ಮಾಡು 7 8 9 10 relax ಬೆನ್ನು ಕುತ್ತಿಸಿದ ಕೈ ಹಿಂದ ಕುತ್ತಿಗೆ ಮುಂದೆ 1 ಉಸಿರೊಳಗೆ ಕುತ್ತಿಗೆ ಮುಂದೆ ಆಕಾಶ ನೋಡ್ರಿ 2 exhale ಕುತ್ತಿಗೆ ಮುಂದೆ 3 inhale 4 exhale inhale ಅಂದ್ರೇನು ಉಸಿರೊಳಗೆ inhale ಆಕಾಶ ನೋಡಿ ಎಲ್ಲರೂ ರಿಲ್ಯಾಕ್ಸ್ ಬಲಗಿವಿ ಬಲಭುಜಕ್ಕೆ 1 ನಿಮ್ಮ ಬಲಗಡೆ 2 ಎಡಗಡೆ 3 4 5 6 ಈಗ ಬಲಗಡೆ ಒಳ್ಳೆ ನೋಡೋದು 1 ಭುಜದ ಮ್ಯಾಗ ಕುತ್ತಿಗೆ ಇದು ಗದ್ದ ಭುಜದ ಮ್ಯಾಗಡಿ 2 3 4 5 6 ರಿಲ್ಯಾಕ್ಸ್ ಈಗ ಇದನ್ನು ಗೋಲಾಕಾರ ತಗೊಂಡು ರೈಟ್ ಇಂದ 1 2 3 4 ಅಪೋಸಿಟ್ 5 6 7 8 ಇಲ್ಲಿಗೆ ಪವನ ಮುಕ್ತಾಸನ ಭಾಗ 1 ಮುಗಿದು ಹಿಂಗೆ ಕೊಡ್ರಿ ನಿಮ್ಮ ಮ್ಯಾಟ್ಗಳ ಮೇಲೆ ಮಾತ್ರ ನಡಿಬೇಕು ಇದಕ್ಕೆ ಪಕ್ಷಿ ಚಲನ ಅಂತಾರೆ ಯಾವ ಚಲನ ಇದರಿಂದ ಜೀರ್ಣಕ್ರಿಯೆ ಚಲೋ ಆಗ್ತದ ಕಾಲುಗಳು ಸಶಕ್ತ ಆಗ್ತಾವ ಈಗ ನಡೀತಾ ಹೋಗೋದು 1 2 ಈಗ
ಮೊಳಕಾಲ ಮೇಲೆ ಕೇಳ್ರಿ. ನಡ್ತಾ ಹೋಗಿ ಈಗ ನಿಮ್ಮ ಮ್ಯಾಟ್ಗಳ ಮೇಲೆ ಕತ್ತು ಸಿಗುತ್ತಾ? 1 2 4 5 ಎಲ್ಲರ ಸೂರ್ಯ ನಮಸ್ಕಾರ ಸಿದ್ಧತೆ ಕೈ ಮುಗಿರಿ. ನಿಮ್ಮ ಮ್ಯಾಟ್ ಮ್ಯಾಗ ಸರಿಯಾಗಿರಿ. ಕೈ ಮುಗಿರಿ, ಕಣ್ಮುಚ್ಚಿರಿ, ಲೈನ್ ಸೀದಾ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಕೈ ಮೇಲ್ ಮಾಡ್ರಿ. ಭಕ್ತಿಯಿಂದ 3 ಸಲ ಒಳಗಡೆಯಿಂದ ಪ್ರದಕ್ಷಿಣೆ ಮಾಡಿ ಸೂರ್ಯ ಭಗವಂತನಿಗೆ. ಮುಖ ಮಾಡಿ ನಿಲ್ರಿ. ಸ್ವಲ್ಪ ಇಂದ ಮುಂದಾಗಿ ನಿಲ್ರಿ. 1 inhale start. 2 exhale. 3 inhale. ಬಲಗಾಲ ಹಿಂದೆ, ಮುಖ ಮುಂದೆ, ಎದುರಿಗೆ ನೋಡ್ರಿ. 4 exhale. 5 exhale. ಸಾಷ್ಟಾಂಗ. 6 inhale. 7 exhale. 8 inhale. 9 exhale. 10 relax. ಈಗ ನಿಮ್ಮ ಎಲ್ಲ ಹೆಸರು ಹೇಳ್ಕೊಂತ ಮಾಡ್ಬೇಕಾ? ನಾ ಹೆಸರು ಹೇಳ್ತೀನಿ, ನೀವು ಜೋರಾಗಿ ಹೇಳ್ತಾ ಮಾಡ್ರಿ. ಹಸ್ತ ಉತ್ಥಾನಾಸನ ಮಾಡಿ. ಪಾದ ಹಸ್ತಾಸನ. ಅಶ್ವ ಸಂಚಾಲನ. ಜೋರಳಿ. ಪರ್ವತಾಸನ. ಸಾಷ್ಟಾಂಗ. ಭುಜಂಗಾಸನ. ಪರ್ವತಾಸನ. ಅಶ್ವ ಸಂಚಾಲನ. ಕುಕ್ಕುಟಾಸನ. ಪ್ರಣಾಮ. ಹಸ್ತ ಉತ್ಥಾನಾಸನ. ಪಾದ ಹಸ್ತಾಸನ. ಗುಡ್. ಅಶ್ವ ಸಂಚಾಲನ. ಪರ್ವತಾಸನ. ಸಾಷ್ಟಾಂಗ. ಭುಜಂಗಾಸನ. ಪರ್ವತಾಸನ. ಅಶ್ವ ಸಂಚಾಲನ. ಕುಕ್ಕುಟಾಸನ. ಪ್ರಣಾಮ. ಹಸ್ತ ಉತ್ಥಾನಾಸನ. ಈಗ ಬೇರೆ ಮಾಡ್ತೀವಿ ಸ್ವಲ್ಪ. ಪಾದ ಹಸ್ತಾಸನ. ಅಶ್ವ ಸಂಚಾಲನ. ಬಲಗೈ ಮೇಲೆ. ಬಲಗೈ ಕೆಳಗೆ. ಎಡಗೈ ಮೇಲೆ. ಎಡಗೈ ಮೇಲೆ ಅಲ್ಲರು. ಈಗ ಎಡಗೈ ಕೆಳಗೆ. ನಿಮ್ಮ ಎಡಗಾಲಿ ಕಾಲಿಗೆ ನಮಸ್ಕಾರ ಮಾಡ್ರಿ. ಹಿಂಗ ನಿಮ್ಮ ಕಾಲಿಗೆ ಮುಂದೆ ನಮಸ್ಕಾರ ಮಾಡಿ.
ಹಾಂ ಈಗ ಪರ್ವತಾಸನ ಸಮರ್ ಟ್ವಿಸ್ಟ್ ಸಾಷ್ಟಾಂಗ ಸಾಷ್ಟಾಂಗ ಕಾಲು ಮಡಿಸಿಂಗ ಕಾಲು ಬಲಕ್ಕೆ ಮಾಡ್ತಾ ಹೋಗಿ ಕಾಲು ಎಡಗಡೆ ಬಲಗಡೆ ಎಡಗಡೆ ಬಲಗಡೆ ಹಂಗೆ ಎದ್ದು ಕೊಡೋದಂಗೆ 1 2 3 ರಿಲ್ಯಾಕ್ಸ್ ಭುಜಂಗಾಸನ ಪರ್ವತಾಸನ ಅಶ್ವ ಸಂಚಾಲನ ಮುಕುಟಾಸನ ಕೂಡ್ರೆಲ್ಲರೂ ಕೂಡಿ ಎಲ್ಲರೂ ನೇರವಾಗಿ ಈಗ ಮಾತಾಡ್ಬೇಡಿ ನಿಮ್ಗೆ ಆಸನ ಹೊಸ ಮಾಡಿಸೋರಿದ್ದೀವಿ ಅದಕ್ಕಾಗಿ ಶವಾಸನ ಮಾಡಕತ್ತೀವಿ ಡೀಪ್ ಇನ್ಹೇಲ್ ಎಕ್ಸೇಲ್ ಎಷ್ಟು ಬೇಗ ವಿಶ್ರಾಂತಿ ತಗೊಂಡ್ರೆ ಅಷ್ಟು ಬೇಗ ಮತ್ತೆ ಮುಂದಿನ ಆಸನ ಮಾಡ್ತೀವಿ ಮಾತಾಡ್ಬೇಡಿ ಶವಾಸನ ಮುಗಿಸ್ರಿ ಶವಾಸನ ಮುಗಿಸಿ ಎದ್ದು ಕೊಡಿ ಶವಾಸನ ಹೆಂಗೆ ಮುಗಿಸ್ಬೇಕು ನೋಡಿ ಈ ಕಡೆ ಮುಖ ಮಾಡ್ಕೊಡಿ ಲೈನಾಗಿ ಬೇಗ ನೀಟಾಗಿ ಬೇಗ ಬೇಗ ಹೊಸ ಹೊಸ ಅರ್ಥ ಮಾಡೋದು ನೋಡಿ ಕಡೆ ಎಲ್ಲ ಕೊಡಿ ಎಲ್ಲರೂ ಹೇಗೆ ಕೊಡ್ತೀವಿ ನೋಡಿ ನೋಡಪ್ಪ ಲೈನ್ ಸೀದಾ ಲೈನ್ ಸೀದಾ 3 ವಾಪಸ್ 4 ನಿಲ್ಲಬೇಕು ಸ್ವಲ್ಪ ಹೊತ್ತು ಅಲಿಗಾಡ್ಬಾರ್ದು ನೋಡಿ 5 ಯಾವ ಆಸನದು ಇನ್ನೊಂದು ಲಾಸ್ಟ್ ಮಾಡಿಬಿಡೋಣ ಎಲ್ಲರೂ ಕಂಪಲ್ಸರಿ ಮಾಡ್ರಿ ಇದರಿಂದ ಬುದ್ಧಿ ಚುರುಕು ಆಗ್ತದೆ ಶರೀರದ ಆಲಸ್ಯ ಕಡಿಮೆ ಆಗ್ತದೆ ಹೊಟ್ಟೆ ಜೀರ್ಣ ಚಲೋ ಆಗ್ತದೆ ಹಸಿವಾಗ್ತದೆ ಮತ್ತು ಬ್ಯಾಲೆನ್ಸ್ ಬರ್ತದೆ ಲಾಸ್ಟ್ 1 ಗುಡ್ ಗುಡ್ ನಿಲ್ರಿ 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 2 ರಿಲ್ಯಾಕ್ಸ್ ಇನ್ನು ನೌಕಾ ಸಂಚಾಲನ ಮಾಡೋಣ ನೌಕಾ ನಡೆಸೋದು 1 ನೀವೇನು ಹಂಗೆ ನಂಬೇಡ್ರಿ 2 ಮೊಣಕೈ ತಿಂದಿರಬೇಕು ಮತ್ತು ಹಿಂದೆ ಮುಂದೆ ಮಾಡಿ ಕಾಲಗಲ್ ಮಾಡ್ರಿ ಕಾಲಗಲ್ ಮಾಡಿಕೊಡಿ ಕೈ ಹಿಂಗಡಿ ಮುದ್ದ ಚಕ್ಕಿ ಸಂಚಾಲನ ಬೀಸೋದು ಯಾವ ಆಸನದು ಚಕ್ಕಿ ಸಂಚಾಲನ ಮಾಡೋಣ 1 ನೋಡಿ 2 4 ಮಾಡಪ್ಪ ಅಪೋಸಿಟ್ 5 6 7 8 ರಿಲ್ಯಾಕ್ಸ್ ಸೀದಾ ಕೊಡಿ ಬಲಗಾಲು ಬಲಗೈ ಹಿಡ್ತಾರೆ ಹಿಂಗೆ 1 ಬಲಗಾಲು ಎರಡು ಕೈ ಹಿಡ್ಕೊಡ್ರಿ ಬಲಗೈ ಹಿಡ್ತೀರಿ ಈಗ ಗುಡ್ ಮುಂದೆ ನೋಡ್ರಿ ಮತ್ತೆ ಇದು ಆಕರಣ ಧನುರಾಸನ ಯಾವತ್ತೂ 2 ಎಡಗೈ ಹಿಡ್ಕೊರಿ ಎಡಗಾಲು 3 ಮುಖ ಮುಂದೆ 4 5 6
7 8 ಲಾಸ್ಟ್ ನಿಮ್ಗೆ ಇಬ್ಬರಿಗೆ ಚಾರ್ಜ್ ಕೊಟ್ಟಿವಿ ಮುಂದಕ್ಕೆ ಕರಿತೀವ ನಿಮ್ಗೆ ಲಾಸ್ಟ್ ಲೈನ್ದವ್ರಿಗೆಲ್ಲ ಮುಂದಕ್ಕೆ ಕರಿತೀವಿ ನೋಡಿ ಹಾಂ ಕೈ ಹಿಡ್ಕೊಳ್ಳಿ ನಮ್ಗೆ ಇಲ್ಲಿ ಕಾಣಿಸ್ತದೆ ಮಾತಾಡೋದೆಲ್ಲ ಕೇಳಿಸ್ತದೆ ಕಲಿಸಿದ 1 ಆಕರಣ ಧನುರಾಸನ 2 3 4 5 6 7 8 ರಿಲ್ಯಾಕ್ಸ್ ಈ ರೀತಿ ಇಟ್ಕೊಡ್ರಿ ಇದಕ್ಕೆ ಬದ್ಧ ಪದ್ಮಾಸನ ಅಂತಾರೆ ಯಾವಾಸನ 1 ಇನ್ಹೇಲ್ 2 ಎಕ್ಸೈಲ್ ನಿಮ್ಮ ಪಾದಕ್ಕೆ ನಮಸ್ಕಾರ ರೀ ಎಲ್ಲರೂ ಮಾಡಿ ಏಕ ಪ್ರಯತ್ನ ಮಾಡಿ ಪಾದಕ್ಕೆ ಮಾಡಪ್ಪ ಮುಂದೆ ಹೋಗಿ ಕೈಯಿಂದ 2 3 ಇನ್ಹೇಲ್ 4 ಎಕ್ಸೈಲ್ 5 ಇನ್ಹೇಲ್ 6 ರಿಲ್ಯಾಕ್ಸ್ ಯಾವ ಆಸನದು ಕಾಲು ಸೀದಾ ಮಾಡಿ ಪದ್ಮೋತ್ಥಾನಾಸನ ಮಾಡೋಣ 1 ಮೊಣಕಾಲು ಸೀದಾ ಬಲಗಾಲ ಕೈಯಾಗ ಹಿಡ್ಕೊರಿ ಎಲ್ಲರೂ ಬಲಗಾಲ ಕೈಯಾಗ ನಿಧಾನವಾಗಿ ನಿಮ್ಮ ಬಲಗಾಲಿಗೆ ಮೊಣಕಾಲಿಗೆ ಮೂಗು ಮುಗಿಸ್ರಿ ಕಣೆ ಹಚ್ಚ್ರಿ 2 ಮೊಣಕಾಲು ಸೀದಾ 3 ಕೆಳಗೆ ಬಿಡ್ರಿ ಎಡಗಾಲ ಕೈ ಹಿಡ್ಕೊರಿ 1 ಸೀದಾ ಎಡಗಾಲ ಕೈ ಹಿಡ್ಕೊ 2 ಮುಟ್ಟಿ ಮುಟ್ಬೇಕು ಮೊಣಕಾಲು ಸೀದಾ ವಾಪಸ್ 3 ಮೊಣಕಾಲು ಕೈ 4 5 ಅಪೋಸಿಟ್ 1 2 ಇಲ್ಲಿ ನೋಡಿ ಇವ್ರು ಮುಟ್ತಾರೆ ಮೊಣಕಾಲು ಹಿಂಗೆ ಸೀದಾ ಇರ್ಬೇಕು ನೋಡಿ ಹೆಂಗೆ ಮಾಡ್ಯಾರ ಮೊಣಕಾಲು ಒಟ್ಟು ಮಡಿಸಿಲ್ಲ ಏನು ಮಾಡಪ್ಪ ಹಾಂ ಮೊಣಕಾಲು ಮಡಿಸ್ಬಾರ್ದು ಅಂದ್ರೆ ಕಾಲುಗಳು ಸಕ್ತೆ ಭಾಳ ಸೆಸೆಕ್ಟ್ ಆಗ್ತದೆ ಅದರಿಂದ ಹಾಂ ಮೊಣಕಾಲು ಮಡಿಸ್ಬಾರ್ದು 2 ರಿಲ್ಯಾಕ್ಸ್ ಈಗ ಒಂದೊಂದು ಕಾಲಿನಿಂದ ಮಾಡಿದ್ವಲ್ಲ ಇದನ್ನು 2 ಕಾಲಿನಿಂದ ಮಾಡೋದು ನೋಡಿ ಪದ್ಮೋತ್ಥಾನಾಸನ 1 ಇಷ್ಟು ಮಾಡಿದ್ರೆ 2 3 4 ಪ್ರೆಸ್ ಮಾಡಿ 1 2 ಶರೀರ ಬ್ಯಾಲೆನ್ಸ್ ಬರ್ತದೆ ಸಂಯಮನ ಬ್ಯಾಲೆನ್ಸ್ ಲಾಭ ಇದರಿಂದ ಭಾಳ ಇರ್ತದ ಮಾಡಿದ್ರ ನೇರ ದಂಡಾಸನ 1 2 ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇಷ್ಟು ಆಸನಗಳಲ್ಲಿ ನೌಕಾಸನ ನೌಕಾ ಸಂಚಾಲನ ಚಕ್ಕಿ ಸಂಚಾಲನ ಆಕರಣ ಧನುರಾಸನ ಬದ್ಧ ಕೋನಾಸನ ಮತ್ತು ಪದ್ಮೋತ್ಥಾನಾಸನ ದ್ವಿಪಾದ ಪದ್ಮೋತ್ಥಾನಾಸನ ಮೇರುದಂಡಾಸನ ಈಗಿವ 5 ಆಸನಗಳು ಮಾಡಿದ್ವಿ ಇಷ್ಟು ಗೊತ್ತಾಯ್ತಾ ಇವತ್ತು ಹೊಸ ಆಸನ ಮಾಡಿದ್ವಲ್ಲ ನಾಳೆ ಮತ್ತೆ ಬೆತ್ತ ಬೇರೆ ಈಗ ಸಮೂಹಾಸನ ಮಾಡೋಣ ಒಬ್ಬರ ಮೇಲೆ ಒಬ್ರು ಆಫ್ ಮಾಡ್ಬೋದು ಸರ್
ಕುಳಿತುಕೊಳ್ಳಿ. ಮಾತಾಡಬೇಡಿ, ಮಾತಾಡಬೇಡಿ. ಕಡೆ ಎದುರುಗಡೆ ನೋಡಿ. ಲೈನ್ ಎರಡು ಕಡೆ ಸೀದಾ, ಲೈನ್ ಎರಡು ಕಡೆ ಸೀದಾ. 1 2 3 ಸೈಲೆಂಟ್, ಸೈಲೆಂಟ್. ಇವತ್ತಿಗೆ ಇಷ್ಟು ಆಸನಗಳನ್ನು ನಾವು ಮಾಡಿದ್ವಿ. ಸಮೂಹ ಆಸನ ಮಾಡುವಾಗ ನೀವು ಸರಿಯಾಗಿ ಮಾಡಲ್ಲ. ನಾವೇನು ಮಾಡ್ತೀವಿ, ಕಾಲುಗಳನ್ನು ಮೇಲೆ ಬರ್ಬೇಕು ಸೀದಾ. ಕಾಲುಗಳು ನಿಮ್ಗೆ ಏನು ಮಾಡ್ತೀರಿ, ಮಡಿಸ್ತೀರಿ. ಈಗ ನೋಡಿ, ಬಾತಮ್ಮಿ ಮುಂದಕ್ಕೆ ಬಾ. ನಾ ಕಾಲಂಗೆ ಇಟ್ಟು ನೋಡಿ, ಒಂದು ಸ್ವಲ್ಪ ಮುಂದೆ ಬಾ. ಕೈ ಹಿಂಗಿಡ್ಬೇಕು. ಈ ಕಾಲ ಹಚ್ತೀನಿ, ಕತ್ತ ಮೇಲೆ ಕತ್ತು ಮೊಣಕಲ್ ಸಿದ್ಧ ಮಾಡ, ಸ್ಟ್ರೈಟ್ ಮಾಡುವಂಥ ಕಾಲನ್ನ ಇದೊಂದು ಎತ್ತು. ಈ ಥರ ಬರ್ಬೇಕು ನೋಡಿ, ಆರಾಮ್ ಸೀದಾ ಮಾಡ ಮೊಣಕಲ್ಲ. ಸ್ಟ್ರೈಟ್ ಕೂಡಿಸಿ. ಇಷ್ಟು ನೀವೇನು ಮಾಡ್ತಾ ಇದ್ರಿ, ಮತ್ತೆ ಸಾವಕಾಶ ಉಳಿಸ್ಬೇಕು. ಕ್ರಮ ಇತ್ತಂದರೆ ಇದರಿಂದ ಏನಾಗ್ತದೆ, ಬೆನ್ನು ಕೈಗಳಿಗೆ ಹೊಟ್ಟೆಗೆ ಹೆಚ್ಚು ಚೆನ್ನಾಗಿ ಪರಿಣಾಮ ಮಾಡ್ತದೆ. ಹಾಗಾಗಿ ಈ ಪ್ರಕಾರ ಮಾಡ್ರಂದ್ರೆ ಬರೀ ಮಾತಾಡ್ಬಿಡ್ತೀವಿ. ಗೊತ್ತಾಯ್ತಾ? ಮಾತಾಡ್ಲಾರ್ದ ಮಾಡ್ತಾರೆ ಇನ್ನೊಮ್ಮೆ, ಒಟ್ಟು ಮಾತಾಡ್ಲಾರ್ದಂಗ ಮಾಡಿ. ಎದ್ರ ಬದ್ರ ಮಾತಾಡಂಗಿಲ್ಲ. ನಾವು ಇಲ್ಲಿ ಮಾತಾಡಕ್ಕೆ ಹೇಳಿಲ್ಲ, ಬರೀ ಕೈ. ನಂಬರ್ 1 ಪೊಸಿಷನ್, ನಂಬರ್ 1 1 2 3 ಸ್ಟಾರ್ಟ್. ನಂಬರ್ 2 ರೈಟ್ ಮಾಡಿ. ಮಾತಾಡೋದು ನಂಬರ್ 1, ನಂಬರ್ 2, ನಂಬರ್ 3. ಲೈನ್ದಲ್ಲಿ ಕೂಡಿ, ನಿಮ್ಮ ಲೈನ್ 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 ಕೂಡಿ. 1 2 3 ಸೈಲೆಂಟ್. ಇವತ್ತಿಗೆ ಇಷ್ಟು ಆಸನಗಳು ಸಾಕು. ನಾಳೆ ಮತ್ತೆ ಹೊಸ ಆಸನಗಳು ಮಾಡೋಣ. ಇವತ್ತು ಏನೇನು ಮಾಡಿದ್ವಿ ನಾವು, ಪವನ ಮುಕ್ತಾಸನ ಭಾಗ 1, ಸೂರ್ಯ ನಮಸ್ಕಾರ ಮತ್ತು ನೌಕಾಸನದ ಸಮೂಹ, ಇಷ್ಟು 3 ಪ್ರಕಾರದ ಆಸನ ಮಾಡಿವಿ. ಇದರಿಂದ ಏನೇನು ಲಾಭಗಳಾಗ್ತದೆ ನೋಡಿವಿ. ಈಗ ನಾವು ಮಾಡೋಣ, ಸ್ವಲ್ಪ ಮೊದಲು ಪ್ರಾಣಾಯಾಮ ಮಾಡಿದ್ದೀವಿ, 2 ಪ್ರಾಣಾಯಾಮ ಮಾಡಿವಿ. ಈಗ ಸ್ವಲ್ಪ ಪ್ರಾಣಾಯಾಮಗಳನ್ನು ಮಾಡೋಣ. ಹಾಂ, ಪದ್ಮಾಸನ ಬರ್ತದೆ ಎಲ್ಲರಿಗೆ? ಹಾಕ್ಕೊಂಡು ಕೊಡ್ರಿ ಪದ್ಮಾಸನ. ಪದ್ಮಾಸನ ಬರಲಿಲ್ಲ ಅಂದ್ರೆ ಸರಳವಾಗಿ ಕೊಡ್ರಿ. ಯಾರಿಗೆ ಪದ್ಮಾಸನ ಬರ್ತಿದೆ ಕೈಗಳು ಮುದ್ರೆಯಲ್ಲಿರಲಿ. ಯಾರ ಕಲ ಆಗುತ್ತೆ ಅವರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಬಲವರಳೆ ಬಂದ್ ಮಾಡಿ, ಬಲವರಳೆ ಬಂದ್ ಮಾಡಿ. ಎಡಗೈ ಮೇಲೆ, ನಿಮ್ಮ ಎಡಗೈ, ಕೈ ಕೆಳಗೆ, ಉಸಿರು ಹೊರಗೆ. 10 ಸಲ. ಕಣ್ಣು ಮುಚ್ಚಬೇಕಲ್ಲಿ, ಕಣ್ಣು ಮುಡಂಗಿಲ್ಲ. ಅವನಲ್ಲಿ ಕಣ್ಣು ಕಣ್ಣು ಮುಚ್ಚ. ಆ ಕಡೆ ಈ ಕಡೆ ನೋಡ್ತೇವೆ, ಗೂಬೆ ಕಣ್ಣು ಮುಚ್ಚೋ. ಕಣ್ಣು ಬಿಟ್ರೆ ಏನು ಮಾಡ್ತೀನಿ, ಆ ಕಡೆ ಈ ಕಡೆ ನೋಡ್ತೀನಿ. ಸ್ಟ್ರೈಟಲ್ಲಿ ಎಡ ಭಾಗದಿಂದ ನಿಮ್ಮ ಉಸಿರಾಟಕ್ಕೆ ಚೆನ್ನಾಗಿ ಆಗಬೇಕು ಅಂದರೆ ಯಾವುದೇ ಉಸಿರಿನಲ್ಲಿ ಲೋಸಗಳು ಇರಬಾರ್ದು. ಕೆಲವರು ಮೂಗು ಕಟ್ಟೋದು, ಕಾಪೆ, ಕೊರಕೆ ಇದೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕಿಲ್ಲ. ಇದು ಬಲಗಡೆಯಿಂದ 10 ಸಲ, ಎಡಗಡೆಯಿಂದ 10 ಸಲ ಮಾಡೋದ್ರಿಂದ ಜ್ಞಾನೇಂದ್ರಿಯಗಳಲ್ಲಿ ಸಬಲತೆ ಆಗ್ತದೆ. ಅಸ್ತಮಾ ರೋಗ ನಿವಾರಣೆ ಆಗ್ತದೆ. ಫೇಫಡುಗಳನ್ನು ಮಜಬೂತ ಮಾಡ್ತದೆ. ಉಸಿರಾಟದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. 1ನೇದ್ದು ಮಾಡ್ತೀವಿ. 2ನೇದ್ದು ಕೈ ಮೇಲೆ 2, ಕೈ ಕೆಳಗೆ ಬಂದಾಗ ಮುಷ್ಟಿ ಮಾಡೋದು 10 ಸಲ. ಗಲಾಟೆ ಮಾಡ್ತೀಯ, ಕಲಿಬೇಕಾದ್ರೆ ಸೀರಿಯಸ್ ಇರ್ತದೆ. ಹೇಳಿದ್ ಮಾಡೋದು ಮಕ್ಕಳಾರ್ದು. ಅವ್ರು ಹೇಳ್ಕೊಡ್ತಾರೆ ಬಂದರು ಕಲ್ತ್ಕೋ. ರಿಲ್ಯಾಕ್ಸ್.
ಇದು ಭಸ್ತ್ರಿಕಾ ಪ್ರಾಣಾಯಾಮದ್ದು 2ನೇ ಪ್ರಕಾರ. ಕೈಗಳು ಚೆನ್ನುದ್ರಲ್ಲಿಡ್ರಿ, ನೇರವಾಗಿ ಕೊಡಿ, ಕಣ್ಣುಗಳು ತೆಗಿಬೇಡಿ, ಕಣ್ಣು ತೆಗೆದು ನೋಡ್ರಿ, ನನ್ನ ಕಣ್ಣು ನೋಡ್ರಿ ಸ್ವಲ್ಪ. ಒಮ್ಮೆ ಉಸಿರು ತೊಗೊಂಡಿವಂದರೆ 1 ಸೆಕೆಂಡಿಗೆ ಒಂದು ಸಲ ಉಸಿರು ಹೊರಗೆ ಹಾಕ್ಬೇಕು, ಹೊಟ್ಟೆ ಒಳಗೆ ಹಾಕ್ಕೋಬೇಕು 10 ಸಲ. ನೋಡಿ ಹೇಗೆ ಕಪಾಲ ಬಾತ್. ಇದರಿಂದ ಬ್ರೈನ್ ಶಕ್ತಿ ಹೆಚ್ಚು ಮಾಡ್ತದೆ ಬುದ್ಧಿಗೆ. ಭುಜ ಎಳಗಡ್ಸಂಗಿಲ್ಲ ನೋಡಿ. ಮಾಡ್ತಾ ಹೋಗಿ. ಸ್ಟಾರ್ಟ್. ಕಪಾಲ ಭಾತಿ ಈ ಕಡೆ ನೋಡಿ, ಮಾಡ್ತಾ ಹೋಗಿ. ಒಂದು ಸಲ ಉಸಿರು ತಗೊಂಡ್ರೆ 10 ಸಲ ಉಸಿರು ಹೊರಗೆ ಹಾಕ್ತಾ ಹೋಗೋದು. ಇದರಿಂದ ಜೀರ್ಣಕ್ರಿಯೆ ವೃದ್ಧಿ ಆಗ್ತದ, ಬ್ರೈನ್ಗೆ ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಮುಖದಲ್ಲಿ ಸುಂದರತೆ ಕಾಂತಿ ಹೆಚ್ಚಾಗ್ತದ ಮತ್ತು ಆಂತರಿಕ ಶರೀರವನ್ನು ಶುದ್ಧಿ ಮಾಡ್ತದ. ಯಾವ ಬಾತಿ ಇದು? ಯಾವ ಪ್ರಾಣಾಯಾಮ? ಕಪಾಲ ಭಾತಿ. ಕೈಗಳೆರಡು ಇಡ್ರಿ, ಕೊತ್ತಿಗಿಂದ ಮಾಡಿ ಉಸಿರೊಳಗೆ ತಗೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಮೊಣಕೈ ನೋಡಿ ಸೀದಾ ಮಾಡಿ ಹೊಟ್ಟೆ ಒಳಗೆ ಹಾಕೋಬೇಕು ಪೂರ ನೋಡಿ. ಹೊಟ್ಟೆ ಒಳಗೆ ಹಾಕೊಂಡು ನಿಲ್ಲಿಸಿ. ಇದು ಬಾಹ್ಯ ಪ್ರಾಣಾಯಾಮ. ಪ್ರಯತ್ನ ಮಾಡಿ. ಕೇವಲ ಕುತ್ತಿಗಷ್ಟೇ ಮುಂದೆ ಮಾಡ್ರೆ, ಬೆನ್ನ ಬಾಗಿಸಂಗಿಲ್ಲ. ಉಸಿರು ಹಿಂದೆ, ಉಸಿರು ಒಳಗೆ, ಉಸಿರು ಹೊರಗೆ, ಕುತ್ತಿಗೆ ಮುಂದೆ, ಹೊಟ್ಟೆ ಒಳಗೆ ಬೆಳ್ಕೊಳ್ಳಿ. ಏತಮ್ಮ ಕಾಣಲ್ಲ. ಇನ್ನೊಮ್ಮೆ ಲಾಸ್ಟ್. ಉಸಿರು ಒಳಗೆ, ಕುತ್ತಿಗಿಂದೆ, ಉಸಿರು ಹೊರಗೆ, ಹೊಟ್ಟೆ ಒಳಗೆ, ಮೊಣಕೈ ಸೀದಾ, ಕುತ್ತಿಗಷ್ಟೇ ಮುಂದೆ ಮಾಡಿ. ರಿಲ್ಯಾಕ್ಸ್. ಈಗ ಇದನ್ನು ಅಗ್ನಿಸಾರ ಮಾಡೋಣ ನೋಡಿ. ನನ್ನದು ಹೊಟ್ಟೆ ಹೇಗೆ ಅಳಗಾಡಿಸ್ತೇನೆ. ಇದರಿಂದ ಅಂತಃಶಕ್ತಿ ಹೆಚ್ಚು ಮಾಡ್ತದ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳ ನಿವಾರಣೆ ಮಾಡ್ತದ. ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಸ್ಟಾರ್ಟ್. ಉಸಿರು ಒಳಗೆ, ಉಸಿರು ಹೊರಗೆ. ಸ್ಟಾರ್ಟ್. ಶರೀರ ಅಳಗಾಡ್ಸಂಗಿಲ್ಲ, ಕೇವಲ ಹೊಟ್ಟೆ. ಲಾಸ್ಟ್ ನಮ್ಮ ಉಸಿರು ಒಳಗೆ, ಉಸಿರು ಹೊರಗೆ. ಸ್ಟಾರ್ಟ್. ಇದೇ ಪೋಷನ್ದಲ್ಲಿ ಹೊಟ್ಟೆ ನಿಂತಿರೋ ಬಲಗಡೆ ನೌಲಿ ಅಂತ ಕಡಿಮೆ. ಎಡಗಡೆಯಿಂದ ಚೆನ್ನಾಗಿ ಮಸಾಜ್ ಮಾಡ್ಬೇಕು. ರಿಲ್ಯಾಕ್ಸ್. ಬಲಗಡೆ ಮುಚ್ಚಿ ಎಲ್ಲರೂ. ಎಡಗಡೆಯಿಂದ ಉಸಿರು ತಗೊಳ್ಳಿ, ನಿಲ್ಲಿಸಿ. ಬಲಗಡೆ ಉಸಿರು ಹೊರಗೆ ಹಾಕಿ, ಬಲಗಡೆಯಿಂದ ಉಸಿರು ತಗೊಳ್ಳಿ, ನಿಲ್ಲಿಸಿ. ಉಸಿರು ಹೊರಗೆ ಹಾಕಿ, ತಗೊಳ್ಳೋದಕ್ಕೆ ಪೂರಕ ಮಾಡಿ, ನಿಲ್ಲಿಸಿ. ಕುಂಭಕ. ಎಡಗಡೆ ಉಸಿರು ಹೊರಗೆ ಹಾಕಿ, ರೇಚಕ, ಪೂರಕ, ಕುಂಭಕ, ರೇಚಕ, ಪೂರಕ, ಕುಂಭಕ, ರೇಚಕ. ರಿಲ್ಯಾಕ್ಸ್. ಈಗ ದೀರ್ಘ ಉಸಿರಾಟ ಮಾಡಿ. ಕಣ್ಣುಗಳು ಮುಚ್ಚಿರಲಿ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಎಲ್ಲರೂ ಒಂದು ಸ್ವಲ್ಪ ಮಂತ್ರ ಹೇಳೋಣ, ಸಮಾಪ್ತಿ ಮಾಡೋಣ. ಓಂ ನಮಃ ಶಿವಾಯ.
ಶಿವಾಯ ಓಂ ನಮಃ ಶಿವಾಯ ಕಂಟಿಗಿರಿಲ್ಲ ನಾನು ನೋಡ್ತಾ ಮಾಡ್ರಿ ಓಂ ನಮಃ ಶಿವಾಯ 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 ಶಾಂತಿ ಪಾಠ ನಿಮ್ಮದು ಹೇಳ್ತಾರಲ್ಲ ಹೇಳ್ರಿ. ನೀವು ದಿನನಿತ್ಯ ಪ್ರಾರ್ಥನೆ ಮಾಡ್ತಾರಲ್ಲ ಆ ಪ್ರಾರ್ಥನೆ ಮಾಡ್ರಿ ಸೀದಾ ಕುಂತು ಕಣ್ಣು ಮುಚ್ಚಿರಿ ಬೆನ್ನು ಕೊಟ್ಟಿದ್ದೀರ 1 2 3 ಸ್ಟಾರ್ಟ್ ಬರಲಿ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬಹುಜನ ಹಿತಾಯ ಬಹುಜನ ಸುಖಾಯ ಸಾಧು 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಸತೋ ಮ ಸದ್ಗಮಯ ತಮಸೋ ಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ಭೂ ನಮನ ಭೂ ನಮನ ಹೆಸರು ತಗೋತಾ ಮಾಡಿ ಹರ ಹರ ಮಹಾದೇವ್ ಹರ ಮಹಾದೇವ್ ಭಂ ಭಂ ಭೋಲೆ भम भम भोले भारत माता की जय भारत माता की जय भारत माता की जय वंदे वंदे वंदे